ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳವರೆಗೆ ಮಾರ್ಚ್ 18, 19 ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳು ಅದಾವು. ಮತ್ತು ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಮುಂದಿನ ಒಂದು ವಾರದವರೆಗೆ 33ರಿಂದ 35 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವೆ. ಒಂದನೇದ್ದು ಉಷ್ಣಾಂಶ ಏರಿಕೆ ರೀ, ಉಷ್ಣಾಂಶ ಜಾಸ್ತಿ ಇತ್ತು. ಎರಡನೇದ್ದು ತೇವಾಂಶ ಜಾಸ್ತಿ ಇತ್ತು. ಮೂರನೇದ್ದು ಅದ್ರ ಕಲಗಟ್ಟಿಗೆ ಸ್ವಲ್ಪ ಹೈಟ್ನಾಗ ಐತೆ, ಅದು ಎತ್ತರದಾಗ. ಮೂರನೇದು ರೀ. ನಾಲ್ಕನೇದ್ದು ಅಂದ್ರೆ ರೀ ವಿಂಡ್ ಕನ್ವರ್ಜೆನ್ಸ್ ಝೋನು ಅಥವಾ ವಿಂಡ್ ಡಿಸ್ಕಂಟಿನ್ಯೂಟಿ, ಈ ಒಂದು ಕಂಡೀಷನ್ಸ್ ಇತ್ತು. ನಾವು ಮಳೆ ಬರ್ತಂತೇಳಿ ನಾವು ಫೋರ್ಕಾಸ್ಟ್ ಕೊಟ್ಟಿದ್ವಿ. ಇದು ಥಂಡರ್ ಕೊಟ್ಟಾಗ ಅದು ಆಣೆಕಲ್ಲು ಬರೋ ಸಾಧ್ಯತೆಗಳು ಇರ್ತಾವೆ. ಗುಡುಗು ಮಿಂಚಿನ ಜೊತೆಗೆ ಒಮ್ಮೆ ಬರೋ ಸಾಧ್ಯತೆ ಇರ್ತಾವೆ. ಅದಕ್ಕೆ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸರ್ಕ್ಯುಲೇಷನ್ ಅಂದರೆ ಗಾಳಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸುತ್ತೋದ್ರಿಂದ ಅದು ಸಾಕಷ್ಟು ಮಾಯ್ಶ್ಚರ್ ತೇವಾಂಶವನ್ನು ಮ್ಯಾಲಕ್ಕೆ ಒಯ್ಯುತ್ತೆ. 12ರಿಂದ 15 ಕಿಲೋಮೀಟ್ರ್ ತನಕ ಹೈಟ್ನಾಗ ಒಯ್ಯುತ್ತೆ ರೀ. ಮ್ಯಾಲೆ ಹೋದಾಗೆಲ್ಲ ಈಗ ಉಷ್ಣಾಂಶ -40, -60 ತನೂ ಇರ್ತೈತಿ. -40 to -60 ಡಿಗ್ರಿ ಸೆಂಟಿಗ್ರೇಡ್ ಆ ಒಂದು ಟೆಂಪ್ರೇಚರ್ ಲೆವೆಲ್ನಲ್ಲಿ ಉಷ್ಣಾಂಶವನ್ನು ಮ್ಯಾಲಕ್ಕೆ ಚಿಮ್ಮಿದಾಗ ಗಾಳಿ ಆ ಒಂದು ಲೆವೆಲಿಗೆ ಹೋದಾಗ ಅಲ್ಲೆಲ್ಲ ಸ್ಮಾಲ್ ಐಸ್ ಪಾರ್ಟಿಕಲ್ಸ್ ಆಗಿ ಇವೆಲ್ಲ ಆಣೆಕಲ್ಲಿನ ರೂಪದಲ್ಲಿ ಬೀಳ್ತಾವೆ. ಈಗ ಸಮುದ್ರದಿಂದ ಬೀಸೋ ಗಾಳಿ ಐತಲ್ಲ, ಎರಡು ಒಂದಕ್ಕೊಂದು ಕೂಡಿದಾಗ ಇದು ವಿಂಡ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ ನಾವು. ಅಂದ್ರೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಇರ್ತೈತೆ. ಅದು ಸಮುದ್ರದಿಂದ ಬರೋ ಗಾಳಿ ಮತ್ತು ನೆಲದಿಂದ ಬರೋ ಗಾಳಿ ಎರಡರಲ್ಲಿ ಉಷ್ಣಾಂಶ ವ್ಯತ್ಯಾಸ ಇರೋದರಿಂದ ಇವೆರಡೂ ಕೂಡಿಕೊಂಡು ಇಲ್ಲಿ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಬೆಳೆದು ಥಂಡರ್ ಸ್ಟಾರ್ಮ್ ಅಂದರೆ ಗುಡುಗು ಮಿಂಚು ಸಮೇತವಾಗಿ ಮಳೆ ಆಗುವ ಸಾಧ್ಯತೆ ಇರ್ತೈತಿ. ಇದ್ರ ಜೊತೆಗೆ ಆಣೆಕಲ್ಲು ಮಳೆ ಕೂಡ ಆಗುವ ಸಾಧ್ಯತೆಗಳು ಇರ್ತಾವೆ. ಸಾಧ್ಯ ಐತಿ. ಇದು ಸ್ಯಾಟಲೈಟ್ ಪಿಕ್ಚರ್ ಮೂಲಕನೂ ಸಾಧ್ಯ ಐತಿ, ರೇಡಾರ್ ಮೂಲಕನೂ ಸಾಧ್ಯತೆ ಐತಿ. ನಾವು ಅಲರ್ಟ್ ಕೊಟ್ಟಿದ್ದೀವಿ, ಅದರ ತಕ್ಕಂತೆ ಮಳೆಯಾಗಿದೆ ಅಷ್ಟೇ. ಹೆಚ್ಚಾಗಿ ಏನಾಗಿಲ್ಲ. ಹೆಚ್ಚಾಗಿ ಏನಾಗಿಲ್ಲ. ಇನ್ನೂ ಒಂದು 2-3 ದಿವಸ ಮಳೆ ಆಗುವ ಸಾಧ್ಯತೆ ಐತಿ. ಒಂದೇ ಪ್ರದೇಶದಲ್ಲಿ ಯಾವಾಗಲೂ ಸತತವಾಗಿ ಒಂದೇ ಕಡೆ ಮಳೆ ಆಗಲ್ಲ. ಅಲ್ಲಿ ಮಳೆ ಆತಂದ್ರೆ ಈ ಪೂರ್ವ ಮನ್ಸೂನ್ನಲ್ಲಿ ಮಳೆ ಆದಗಳನ್ನು ಏನಾಗುತ್ತೆ, ತಂಪಾಗಿ ಬರ್ತೈತಿ. ತಂಪಾದಾಗ ಏನಾಗುತ್ತೆ, ಆ ಪ್ರದೇಶದಲ್ಲಿ ಇನ್ನೊಮ್ಮೆ ಮಳೆ ಆಗುತ್ತಂತ ನಾವು ಹೇಳೋಕ್ಕಾಗಲ್ಲ. ಮತ್ತು ಬೇರೆ ಪ್ರದೇಶದಲ್ಲಿ ಮಳೆ ಆಗ್ಬೋದು. ಇದು ವಾಹನಗಳ ಸಂಚಾರಕ್ಕೆ ತೀವ್ರವಾಗಿ ಅಡೆತಡೆ ಆಗುತ್ತೆ. ಆ ಟೈಮ್ದಲ್ಲಿ ವಾಹನ ಸಂಚಾರವನ್ನು ನಿಧಾನವಾಗಿ ಓಡಿಸಬೇಕಾಗತ್ತೆ. ಕೃಷಿ ಭೂಮಿಗೆ ಇಫೆಕ್ಟ್ ಆಗ್ಬೋದು ಮತ್ತು ಬೆಳೆಗಳಿಗೆ ಇಫೆಕ್ಟ್ ಆಗ್ಬೋದು. ಪ್ರಾಣಿಗಳ ಮೇಲೆ ಇದು ಪೆಟ್ಟು ಬೀಳ್ತೈತಿ. ಪ್ರಾಣಿಗಳ ಮೇಲೆ ಬಿತ್ತಂದ್ರೆ ಕೆಲವೊಂದು ಜೀವನ ಕಳ್ಕೊಬಹುದು ಕೆಲವೊಂದು ಪ್ರಾಣಿಗಳು. ಮತ್ತು ಮನುಷ್ಯರ ಮೇಲೆ ಬಿದ್ದರೂ ತೊಂದರೆ ಆಗುತ್ತೆ. ಮತ್ತು ಕೆಲವೊಂದು ಬೆಳೆಗಳು ನಾಶ ಆಗ್ಬೋದು. ಹೆಚ್ಚಾನೆಚ್ಚು ಬೆಳೆಗಳು ನಾಶ ಆಕ್ಕವು. ಆಣೆಕಲ್ಲಿನ ಮಳೆ ಬಿತ್ತಂದ್ರೆ ಇವು ಮಾವು, ಹಿಂಗೆ ತೋಟಗಾರಿಕೆಯ ಬೆಳೆಗಳ ಮೇಲೆ ಭಾಳ ಪರಿಣಾಮ ಬೀಳ್ತೈತಿ. ಮತ್ತು ಇತರ ಬೆಳೆಗಳ ಮೇಲೂ ಕೂಡ ಭಾಳ ಪರಿಣಾಮ ಬೀಳ್ತೈತಿ. ಮತ್ತು ಅದರಲ್ಲಿಂದ ಆಸ್ತಿ ಪಾಸ್ತಿ ಮತ್ತು ಜೀವ ಹಾನಿ ಜಾಸ್ತಿ ಆಗುತ್ತೆ ಇದರಲ್ಲಿಂದ, ಆಣೆಕಲ್ಲು ಮಳೆಯಿಂದ, ಗುಡುಗು ಮಿಂಚಲಿನಿಂದ. ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತಂದ್ರೆ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತೇಳಿ ಇರ್ತಾವೆ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸು ಪಶ್ಚಿಮದಿಂದ ಪೂರ್ವದ ಕಡೆ ಚಲಿಸ್ತಿರ್ತಾವೆ. ಅವು ಅಲ್ಲಿ ಟೆಂಪ್ರೇಚರೇ ಕಡಿಮೆ ಇರುವುದರಿಂದ, ಉಷ್ಣಾಂಶ ಕಡಿಮೆ ಇರುವುದರಿಂದ ಅಲ್ಲಿ ಹಿಮಪಾತ ಆಗುತ್ತೆ. ಇಲ್ಲಿ ಏನಾಗುತ್ತಂದ್ರೆ ಇದು ನಮ್ಮದು ಪೂರಾ ಉಷ್ಣವಲಯ. ಈ ಉಷ್ಣವಲಯದಲ್ಲಿ ಥಂಡರ್ ಸ್ಟಾರ್ಮ್ಸು ಸ್ಟ್ರಾಂಗ್ ಕನ್ವೆಕ್ಷನ್ ಇದ್ದಾಗ, ಜಾಸ್ತಿ ಹೀಟಿಂಗ್ ಇದ್ದಾಗ, ತೇವಾಂಶ ಇದ್ದಾಗ ಮತ್ತು ವಿಂಡ್ ಕನ್ವರ್ಜೆನ್ಸ್ ಝೋನ್ ಇದ್ದಾಗ ಇವು ಜಾಸ್ತಿ ಈ ಒಂದು ಗಾಳಿ ಮೇಲಕ್ಕೆ ಎತ್ತಲ್ಪಡ್ತೈತಿ. ಇದರಲ್ಲಿಂದ ಇದು ಆಣೆಕಲ್ಲಿನ ಮಳೆ ಬರ್ತೈತಿ. ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹೌದು, ಉಷ್ಣಾಂಶ ಏರಿಕೆ ಆದಾಗೆಲ್ಲ ಗುಡುಗು ಮಿಂಚಲಿಂದ ಮಳೆನೂ ಜಾಸ್ತಿ ಆಗುತ್ತೆ ಮತ್ತು ಆಣೆಕಲ್ಲೂ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತಾವೆ. ಆಣೆಕಲ್ಲು ಮಳೆ ನಾವು ಮುನ್ಸೂಚನೆಯನ್ನು ಕೊಡ್ತೀವಿ. ಮತ್ತು ಅವರು ಆಣೆಕಲ್ಲು ಒಂದೆರಡು ಆಣೆಕಲ್ಲು ಬಿದ್ದುಗಳನ್ನು ಅವ್ರು ದೂರ ಸರಿದು ಮನೆಯಲ್ಲಿ ಇರೋದು ಭಾಳ ಉತ್ತಮ. ಸುರಕ್ಷಿತ ಸ್ಥಳದಲ್ಲಿ ಇರಬೇಕು. ಅಂದ್ರೆ ನಾವು ಸಾಧ್ಯದ ಮಟ್ಟಿಗೆ ನಾವು
ಜಾಸ್ತಿ ಗಿಡ ಮರಗಳನ್ನು ಜಾಸ್ತಿ ನೆಡಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಭಾಳ ಮುಖ್ಯವಾದದ್ದು.